ಹಲೋ ಫ್ರೆಂಡ್ಸ್, ತುಂಬ ಜನರು ರಿಕ್ವೆಸ್ಟ್ ಮಾಡ್ತಾಯಿದ್ರು ಏರ್ಪೋರ್ಟಲ್ಲಿ ಕೆಲಸ ಇದೆಯಾ ಅಂತ. ಈಗ ಬಂದಿದೆ. ಏರ್ ಇಂಡಿಯಾದಲ್ಲಿ ರಿಕ್ವೈರ್ಮೆಂಟ್ 2026ರಲ್ಲಿ 10ನೇ ತರಗತಿ 12ನೇ ತರಗತಿ ಡಿಪ್ಲೊಮಾ ಗ್ರ್ಯಾಜುಯೇಟು ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಉದ್ಯೋಗಾವಕಾಶಗಳು ಲಭ್ಯವಿದ್ದು ಮಿಸ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಮೊದಲನೇದಾಗಿ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ನೀವು ಏರ್ಪೋರ್ಟ್ ಅಥವಾ ಅವಿಷನ್ ಕ್ಷೇತ್ರದಲ್ಲಿ ಉದ್ಯೋಗ ಪಡೆಯಬೇಕು ಎಂದು ಹುಡುಕುತ್ತಿದ್ದರೆ ಇಂದಿನ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಬಹುದು. ಇಂದು ನಾವು ಏರ್ ಇಂಡಿಯಾ ಮತ್ತು ಏರ್ಪೋರ್ಟ್ ಕ್ಷೇತ್ರಕ್ಕೆ ಸಂಬಂಧಿಸಿದ ರಿಕ್ವೈರ್ಮೆಂಟ್ 2026 ಉದ್ಯೋಗಾವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಒಂದು ಮುಖ್ಯ ವಿಷಯವನ್ನು ಮೊದಲೇ ಹೇಳುತ್ತೇನೆ. ಇಂಟರ್ನೆಟ್ನಲ್ಲಿ ಏರ್ಪೋರ್ಟ್ ಜಾಬ್ ಹೆಸರಿನಲ್ಲಿ ಹಲವಾರು ಫೇಕ್ ಅಡ್ವರ್ಟೈಸ್ಮೆಂಟ್ ಕೂಡ ಇರಬಹುದು. ಆದ್ದರಿಂದ ಯಾವುದೇ ಉದ್ಯೋಗಕ್ಕೆ ಹಣ ಪಾವತಿಸುವ ಮೊದಲು ಅಧಿಕೃತ ಇನ್ಫಾರ್ಮೇಷನ್, ನೋಟಿಫಿಕೇಶನ್ ಮತ್ತು ಆಫಿಷಿಯಲ್ ಕರಿಯರ್ ವೆಬ್ಸೈಟ್ನಲ್ಲಿ ವೇಕೆನ್ಸಿ ವಿವರಗಳನ್ನು ಖಚಿತಪಡಿಸಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಹುದ್ದೆಗಳು, ವಿದ್ಯಾರ್ಥಿ ವಯೋಮಿತಿ, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಡಾಕ್ಯುಮೆಂಟು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸ್ನೇಹಿತರೆ, ಈ ರಿಕ್ವೈರ್ಮೆಂಟಲ್ಲಿ ವಿವಿಧ ರೀತಿಯ ಏರ್ಪೋರ್ಟ್ ಮತ್ತು ಅವಿಷನ್ ರಿಲೇಟೆಡ್ ಪೊಸಿಷನ್ ಕಾಣಿಸಿಕೊಳ್ಳಬಹುದು. ಕೆಲವು ಹುದ್ದೆಗಳಿಗೆ 10ನೇ ಮತ್ತು 12ನೇ ತರಗತಿ ವಿದ್ಯಾರ್ಥಿ ಬೇಕಾಗಿರ್ಬೋದು. ಮತ್ತಷ್ಟು ಹುದ್ದೆಗಳಿಗೆ ಡಿಪ್ಲೊಮಾ ಅಥವಾ ಗ್ರ್ಯಾಜುಯೇಷನ್ ಅಗತ್ಯ ಇರ್ಬೋದು. ಅಂದರೆ ನೀವು 10ನೇ ತರಗತಿ 12ನೇ ತರಗತಿ ಡಿಪ್ಲೊಮಾ, BA, BSc, BCom, BBA, BE, BTech ಅಥವಾ ಇತರೆ ಗ್ರ್ಯಾಜುಯೇಷನ್ ಪೂರ್ಣಗೊಳಿಸಿದರೆ ನಿಮ್ಮ ಕ್ವಾಲಿಫಿಕೇಷನ್ಗೆ ಹೊಂದುವ ವೇಕೆನ್ಸಿ ಇದೆ ಎಂದು ಅಧಿಕೃತ ಜಾಬ್ ಡಿಸ್ಕ್ರಿಪ್ಷನಲ್ಲಿ ಪರಿಶೀಲಿಸಬಹುದು. ಕೆಲವು ವೇಕೆನ್ಸಿಗೆ ಫ್ರೆಷರ್ಸ್ ಕೂಡ ಎಲಿಜಿಬಲ್ ಆಗಿರ್ತಾರೆ. ಇನ್ನು ಕೆಲವು ಪೋಸ್ಟ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಅಗತ್ಯವಿರುತ್ತೆ. ಆದ್ದರಿಂದ ಕೇವಲ 10th ಪಾಸ್ ಅಥವಾ ಎನಿ ಗ್ರ್ಯಾಜುಯೇಟ್ ಎಂದು ನೋಡಿ ಎಲ್ಲ ಹುದ್ದೆಗಳಿಗೆ ಅಪ್ಲೈ ಮಾಡಬೇಡಿ. ನೀವು ಅಪ್ಲೈ ಮಾಡುತ್ತಿರುವ ನಿರ್ದಿಷ್ಟ ಪೋಸ್ಟ್ನ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ತಪ್ಪದೇ ಓದಿ. ಜಾಬ್ ಲೊಕೇಶನು ಈ ರೀತಿಯ ಏರ್ಪೋರ್ಟ್ ಮತ್ತು ಅವಿಷನ್ ರಿಕ್ವೈರ್ಮೆಂಟಲ್ಲಿ ಲೊಕೇಶನ್ ಪೋಸ್ಟ್ನ ಮೇಲೆ ಅವಲಂಬಿತವಾಗಿರುತ್ತೆ. ಇಂಡಿಯಾದ ವಿವಿಧ ಸಿಟಿ ಮತ್ತು ಏರ್ಪೋರ್ಟ್ನಲ್ಲಿ ವೇಕೆನ್ಸಿ ಇರುತ್ತೆ. ಆದ್ದರಿಂದ ಅಪ್ಲಿಕೇಶನ್ ಮಾಡುವ ಮೊದಲು ಜಾಬ್ ಲೊಕೇಶನ್ನು, ಡಿಪಾರ್ಟ್ಮೆಂಟ್ ಮತ್ತು ಜಾಬ್ ರೋಲನ್ನು ಚೆನ್ನಾಗಿ ಪರಿಶೀಲಿಸಬೇಕು. ಯಾರೆಲ್ಲ ಅಪ್ಲೈ ಮಾಡ್ಬೋದು ನೋಡಿ. ಸಾಮಾನ್ಯವಾಗಿ 10ನೇ ಅಥವಾ 12ನೇ ತರಗತಿ ಪಾಸ್ ಕ್ಯಾಂಡಿಡೇಟು ಕೆಲವು ಎಂಟ್ರಿ ಲೆವೆಲ್ ಪೊಸಿಷನ್ ಇರ್ಬೋದು. ಡಿಪ್ಲೊಮಾ ಅಥವಾ ಗ್ರ್ಯಾಜುಯೇಷನ್ ಕ್ಯಾಂಡಿಡೇಟ್ಗೆ ಬೇರೆ ಬೇರೆ ರೀತಿಯ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಪೊಸಿಷನ್ ಇರುತ್ತೆ. ಫ್ರೆಷರ್ಸ್ಗೆ ವೇಕೆನ್ಸಿ ಇದ್ದರೆ ಎಕ್ಸ್ಪೀರಿಯನ್ಸ್ ಇಲ್ಲದ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಂತೆ. ಆದರೆ ಸ್ನೇಹಿತರೆ, ಪ್ರತಿ ವೇಕೆನ್ಸಿಗೆ ಎಲಿಜಿಬಿಲಿಟಿ ಒಂದೇ ಆಗಿರೋದಿಲ್ಲ. ಆದ್ದರಿಂದ ನಿಮ್ಮ ಕ್ವಾಲಿಫಿಕೇಷನ್ಗೆ ಮ್ಯಾಚ್ ಆಗುವ ಪೋಸ್ಟ್ ಮಾತ್ರ ಸೆಲೆಕ್ಟ್ ಮಾಡ್ಬೋದು. ಏಜ್ ಲಿಮಿಟ್ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಮಿನಿಮಮ್ ಏಜ್ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ಏಜ್ ಪೋಸ್ಟ್ ರಿಕ್ವೈರ್ಮೆಂಟ್ ರೂಲ್ಸ್ ಪ್ರಕಾರ ಬದಲಾಗುತ್ತೆ. ಆದ್ದರಿಂದ ಎಕ್ಸಾಕ್ಟ್ ಏಜ್ ಲಿಮಿಟ್ಗಾಗಿ ನೀವು ಅಪ್ಲೈ ಮಾಡುತ್ತಿರೋ ಆಫಿಷಿಯಲ್ ನೋಟಿಫಿಕೇಷನ್ನ ಪರಿಶೀಲಿಸಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸು ಯಾವುದೇ ವ್ಯಕ್ತಿಗೆ ಹಣ ಟ್ರಾನ್ಸ್ಫರ್ ಮಾಡುವ ಮೂಲಕ ಜಾಬ್ ಪಡೆಯಬಹುದು ಎಂದು ಹೇಳಿದ ತುಂಬ ಎಚ್ಚರಿಕೆಯಿಂದಿರಿ. ಜಾಬ್ ಕೊಡಿಸಲು ಅಡ್ವಾನ್ಸ್ ಪೇಮೆಂಟು, ರಿಜಿಸ್ಟ್ರೇಷನ್ ಫೀಸು, ಸೆಕ್ಯೂರಿಟಿ ಡೆಪಾಸಿಟ್ ಅಥವಾ ಇಂಟರ್ವ್ಯೂ ಫೀಸ್ ಕೇಳಿದರೆ ಅಧಿಕೃತ ಸೋರ್ಸ್ನಲ್ಲಿ ವೆರಿಫೈ ಮಾಡದೆ ಹಣ ಪಾವತಿಸಬೇಡಿ. ಸರ್, ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟು ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರು, 10ನೇ ತರಗತಿ ಮಾರ್ಕ್ಸ್ ಕಾರ್ಡು, 12ನೇ ತರಗತಿಯ ಮಾರ್ಕ್ಸ್ ಕಾರ್ಡು ಮತ್ತು ಡಿಪ್ಲೊಮಾ ಸರ್ಟಿಫಿಕೇಟು ಇದ್ದರೆ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇದ್ದರೆ, ರಿಸ್ಯೂಮು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಮತ್ತು ಕಾಸ್ಟ್ ಅಥವಾ ಕ್ಯಾಟಗರಿ ಸರ್ಟಿಫಿಕೇಟ್ ಇದ್ದರೆ, ಅಡ್ರೆಸ್ ಪ್ರೂಫು ಮತ್ತು ಆ್ಯಕ್ಟಿವ್ ಮೊಬೈಲ್ ನಂಬರ್ ಮತ್ತು ಆ್ಯಕ್ಟಿವ್ ಇಮೇಲ್ ಐ ಡಿನ ಕೊಡಬೇಕಾಗುತ್ತೆ. ಡಾಕ್ಯುಮೆಂಟ್ನಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಮತ್ತು ಇತರೆ ಮಾಹಿತಿ ಸರಿಯಾಗಿದೆ ಎಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ಮೊದಲು ಖಚಿತಪಡಿಸಿಕೊಳ್ಬೇಕಾಗುತ್ತೆ. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ಸು, ಇಲ್ಲಿ ಅಪ್ಲಿಕೇಶನ್ನು, ಶಾರ್ಟ್ ಲಿಸ್ಟಿಂಗು, ಇಂಟರ್ವ್ಯೂ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫೈನಲ್ ಸೆಲೆಕ್ಷನ್ ಎಲ್ಲ ರೀತಿಯಲ್ಲಿ ಇರುತ್ತೆ ಪ್ರೊಸೆಸ್. ಓಕೆ, ಆದ್ದರಿಂದ ನೋ ಎಕ್ಸಾಮ್ ಅಥವಾ ಡೈರೆಕ್ಟ್ ಜಾಯ್ನಿಂಗ್ ಎಂಬುದನ್ನು ನೋಡಿ ತಕ್ಷಣ ನಂಬೇಡಿ. ನೀವು ಅಪ್ಲೈ ಮಾಡುವಾಗ ಆಫಿಷಿಯಲ್ ಜಾಬ್ ನೋಟಿಫಿಕೇಷನಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಏನು ಎಂದು ಖಚಿತಪಡಿಸಿಕೊಳ್ಬೋದು. ಆನ್ಲೈನ್ ಅಪ್ಲೈ ಮಾಡುವಂಥ ವಿಧಾನ: ಮೊದಲಿಗೆ ನಿಮ್ಮ ಮೊಬೈಲು ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಓಪನ್ ಮಾಡಬೇಕು. ಗೂಗಲ್ನಲ್ಲಿ ಕಂಪನಿಯ ಆಫಿಷಿಯಲ್ ಕರಿಯರ್ ವೆಬ್ಸೈಟನ್ನು ಹುಡುಕಬೇಕು. ಸರ್ಚ್ ರಿಸಲ್ಟ್ನಲ್ಲಿ ಆಫಿಷಿಯಲ್ ವೆಬ್ಸೈಟನ್ನು ಗುರುತಿಸುವಾಗ ವೆಬ್ಸೈಟ್ ಡೊಮೇನ್ ಮತ್ತು ಕಂಪನಿ ನೇಮನ್ನು ಚೆನ್ನಾಗಿ ಪರಿಶೀಲಿಸಿ. ಏರ್ ಇಂಡಿಯಾಗೆ ಸಂಬಂಧಿಸಿದ ವೇಕೆನ್ಸಿ ಆಗಿದ್ದರೆ ಆಫಿಷಿಯಲ್ ಏರ್ ಇಂಡಿಯಾ ಕರಿಯರ್ ಪೇಜ್ ಮೂಲಕ ವೇಕೆನ್ಸಿ ಹುಡುಕುವುದು ಅತ್ಯಂತ ಸುರಕ್ಷಿತ ವಿಧಾನ. ವೆಬ್ಸೈಟ್ ಓಪನ್ ಮಾಡಿದ ನಂತರ ಕರಿಯರ್ ಅಥವಾ ಜಾಬ್ ಸೆಕ್ಷನ್ಗೆ ಹೋಗಬೇಕು. ಅಲ್ಲಿ ಅವೈಲೇಬಲ್ ವೇಕೆನ್ಸಿ ಲಿಸ್ಟ್ ನಿಮಗೆ ಕಾಣುತ್ತೆ. ನಿಮ್ಮ ಕ್ವಾಲಿಫಿಕೇಷನ್ ಅಥವಾ ಎಕ್ಸ್ಪೀರಿಯನ್ಸ್ ಹೊಂದುವ ಜಾಬನ್ನು ಸೆಲೆಕ್ಟ್ ಮಾಡಬೇಕು. ಜಾಬ್ ಡಿಸ್ಕ್ರಿಪ್ಷನನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಇಲ್ಲಿ ಜಾಬ್ ಟೈಟಲು, ಲೊಕೇಶನ್, ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸು, ಏಜು, ಜಾಬ್ ರೆಸ್ಪಾನ್ಸಿಬಿಲಿಟಿ, ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟು, ಸೆಲೆಕ್ಷನ್ ಪ್ರೊಸೆಸ್ ಎಲ್ಲವನ್ನು ನೋಡಬೇಕಾಗುತ್ತೆ. ಎಲ್ಲವೂ ಸರಿಯಾಗಿದ್ದರೆ ಅಪ್ಲೈ ನೌ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಕೆಲವು ಕರಿಯರ್ ಪೋರ್ಟ್ನಲ್ಲಿ ಕೆಲವೊಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಮ್ಮ ಆ್ಯಕ್ಟಿವ್ ಇಮೇಲ್ ಐ ಡಿನ ಬಳಸಿ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಉತ್ತಮ ರೀತಿಯ ಪಾಸ್ವರ್ಡ್ ಕೂಡ ಕೊಡಬೇಕಾಗುತ್ತೆ. ನಿಮ್ಮ ಹೆಸರು, ಲಾಸ್ಟ್ ನೇಮು, ಬೇಸಿಕ್ ಡೀಟೇಲ್ಸನ್ನು ಸರಿಯಾಗಿ ಎಂಟರ್ ಮಾಡಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಓದಿ ಅಕ್ಸೆಪ್ಟ್ ಮಾಡಿ. ಅಕೌಂಟ್ ಕ್ರಿಯೇಟ್ ಆದ ನಂತರ ಲಾಗಿನ್ ಮಾಡಿ.
ಓಕೆ, ರಿಸ್ಯೂಮ್ ಅಪ್ಲೋಡ್ ಮಾಡುವಾಗ ನಿಮ್ಮ ಹೆಸರು, ಕಾಂಟ್ಯಾಕ್ಟ್ ಡೀಟೇಲ್ಸು, ಎಜುಕೇಷನ್, ಸ್ಕಿಲ್ಲು ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಇತ್ಯಾದಿ ಮಾಹಿತಿಯನ್ನು ಸರಿಯಾಗಿ ನಮೂದಿಸಬೇಕು. ಫ್ರೆಶರ್ಸ್ ಆಗಿದ್ದರೆ ನಿಮ್ಮ ಎಜುಕೇಷನ್ ಸ್ಕಿಲ್ಸ್ ಮತ್ತು ಪ್ರಾಜೆಕ್ಟ್ ಮತ್ತು ಸರ್ಟಿಫಿಕೇಟ್ಗಳನ್ನು ಹೈಲೈಟ್ ಮಾಡಬೇಕಾಗುತ್ತೆ. ಪರ್ಸ್ನಲ್ ಡೀಟೇಲ್ಸು, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು ಮತ್ತು ಮೇಲ್, ಫಿಮೇಲ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಅಡ್ರೆಸ್ಸು, ಸ್ಟೇಟು, ಡಿಸ್ಟಿಕ್ ಮತ್ತು ಪಿನ್ ಕೋಡು ಇತ್ಯಾದಿ ಮಾಹಿತಿಯನ್ನು ಅಫಿಷಿಯಲ್ ಡಾಕ್ಯುಮೆಂಟ್ಗೆ ಮ್ಯಾಚ್ ಆಗುವಂತೆ ತುಂಬಬೇಕು. ತಪ್ಪಾದ ಇನ್ಫಾರ್ಮೇಷನ್ ಸಬ್ಮಿಟ್ ಮಾಡಬೇಡಿ, ನಿಮ್ಮ ಫಾರಮ್ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸರಿ, ಎಜುಕೇಷನ್ ಕ್ವಾಲಿಫಿಕೇಷನ್ ನಾನು ಮೊದಲೇ ಹೇಳಿದ್ದೀನಿ. 10ನೇ ತರಗತಿಯಿಂದ ಎನಿ ಕ್ವಾಲಿಫಿಕೇಷನ್ ಅಂತ ಹೇಳಿದ್ದಾರೆ. ಫೈನಲ್ ವೆರಿಫಿಕೇಷನು, ಇದು ತುಂಬ ಮುಖ್ಯವಾದದ್ದು. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಅಡ್ರೆಸ್ಸು, ಕ್ವಾಲಿಫಿಕೇಷನು, ರಿಸ್ಯೂಮು, ಡಾಕ್ಯುಮೆಂಟು ಎಲ್ಲವೂ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ, ತಪ್ಪಾದ ಇನ್ಫಾರ್ಮೇಷನ್ ಇದ್ದರೆ ಸಬ್ಮಿಟ್ ಮಾಡೋ ಮೊದಲು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸರಿ. ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಎಲ್ಲ ಡೀಟೇಲ್ಸನ್ನು ನೋಡಿಕೊಂಡು ಸಬ್ಮಿಟ್ ಅಂತ ಅಪ್ಲೈ ಮಾಡಿ. ಓಕೆ, ಹಾಗೆ ನಿಮ್ಮ ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಳಿ ಕಂಪ್ಲೀಟ್ ಆದಾಗ. ಮುಂದಿನ ಕಮ್ಯುನಿಕೇಷನ್ಗಾಗಿ ನಿಮ್ಮ ಇಮೇಲ್ ಇನ್ಬಾಕ್ಸ್ ಮತ್ತು ಮೊಬೈಲ್ ನಂಬರ್ ಅಥವಾ ರೆಗ್ಯುಲರ್ಲಿ ಚೆಕ್ ಮಾಡ್ತಾ ಇರಬೇಕು, ಯಾಕೆಂದರೆ ನಿಮಗೆ ಕನ್ಫರ್ಮೇಷನ್ ಮೆಸೇಜಿಗೆ ನೋಡ್ತಾ ಇರಬೇಕಾಗುತ್ತೆ. ಸ್ನೇಹಿತರೆ, ಈ ವಿಷಯವನ್ನು ವಿಷಯವಾಗಿ ಗಮನಿಸಿ. ಜಾಬ್ ಕನ್ಫರ್ಮ್ ಮಾಡ್ತೇನೆ, ಮೊದಲು ಹಣ ಕೊಡಿ, ಇಂಟರ್ವ್ಯೂ ಗ್ಯಾರಂಟಿ ಇದೆ ಅಂತ ಹೇಳಿದರೆ ಯಾರು ಕೂಡ ಇದು ಮಾಡಬೇಡಿ. OTP ಅಥವಾ ATM ಪಿನ್ನು, UPI ಪಿನ್, ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಮುಂತಾದ ಕಾನ್ಫಿಡೆಂಟಲ್ ಇನ್ಫಾರ್ಮೇಷನ್ ಯಾರಿಗೂ ಶೇರ್ ಮಾಡಬೇಡಿ. ಯಾವಾಗಲೂ ಅಫಿಷಿಯಲ್ ಕಂಪನಿ ವೆಬ್ಸೈಟ್ ಅಥವಾ ಅಫಿಷಿಯಲ್ ರಿಕ್ವೈರ್ಮೆಂಟು ನೋಟಿಫಿಕೇಷನ್ ಮೂಲಕ ಮಾತ್ರ ವೇಕೆನ್ಸಿ ವೆರಿಫೈ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಏರ್ ಇಂಡಿಯಾ ಮತ್ತು ಏರ್ಪೋರ್ಟ್ ರಿಲೇಟೆಡ್ ರಿಕ್ವೈರ್ಮೆಂಟ್ 2026 ಬಗ್ಗೆ ತಿಳಿದುಕೊಂಡಿದ್ದು. ನಿಮ್ಮ ಕ್ವಾಲಿಫಿಕೇಷನ್ಗೆ ಹೊಂದುವ ವೇಕೆನ್ಸಿ ಇದ್ದರೆ ಮಾತ್ರ ಅಪ್ಲೈ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲು ಉದ್ಯೋಗ ಎಕ್ಸ್ಪ್ರೆಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಉದ್ಯೋಗ ಹುಡುಕುತ್ತಿರೋ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ನಿಮ್ಮ ಕ್ವಾಲಿಫಿಕೇಷನ್ ಮತ್ತು ನೀವು ಯಾವ ರಾಜ್ಯದಿಂದ ಈ ವಿಡಿಯೋ ನೋಡುತ್ತಿದ್ದೀರಿ ಎಂಬುದನ್ನು ಕಮೆಂಟಲ್ಲಿ ತಿಳಿಸ್ಬೋದು. ಇಂಥ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್, ಏರ್ಪೋರ್ಟ್ ಜಾಬ್, ರೈಲ್ವೆ ಜಾಬ್ಗಾಗಿ, ಫ್ರೆಶರ್ಸ್ ಜಾಬ್ಗಳ ಜೆನ್ಯೂನ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಟಿಫಿಕೇಷನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.